ಈ ವಿಡಿಯೋದಲ್ಲಿ ಮೊದಲು ನಾವು ಕೆಲವು ಸಾಮಾನ್ಯ ಕ್ರಿಯೆಗಳನ್ನ ನೋಡೋಣ ಮತ್ತು ಆ ಕ್ರಿಯೆಗಳು ಬಾಹ್ಯ ಶಾಖೀಯನ ಅಥವಾ ಅಂತರ ಶಾಖೀಯನ ಅಂತ ಕಂಡುಹಿಡಿಯೋಣ. ಅದಾದ ನಂತರ ಎರಡು ಕ್ರಿಯೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಅವುಗಳ ಅರ್ಥವನ್ನ ಚಿಕ್ಕದಾಗಿ ಹೇಳ್ತೀನಿ. ಮೊದಲಿಗೆ ಬಾಹ್ಯ ಶಾಖೀಯ ಕ್ರಿಯೆ ಅಂತಂದ್ರೆ ರಾಸಾಯನಿಕ ಕ್ರಿಯೆಯ ಸಮಯದಲ್ಲಿ ಶಾಖ ಅಥವಾ ಶಕ್ತಿಯು ಬಿಡುಗಡೆಯಾದರೆ ಆ ಕ್ರಿಯೆಯನ್ನು ನಾವು ಬಾಹ್ಯ ಶಾಖೀಯ ಕ್ರಿಯೆ ಅಂತ ಕರಿತೀವಿ. ನಂತರ ಅಂತರಶಾಖೀಯ ಕ್ರಿಯೆ ಅಂತಂದ್ರೆ ರಾಸಾಯನಿಕ ಕ್ರಿಯೆ ಸಂಭವಿಸುವುದಕ್ಕೆ ಶಾಖವನ್ನ ಹೀರಿಕೊಂಡ್ರೆ ಆ ಕ್ರಿಯೆಯನ್ನ ನಾವು ಅಂತರಶಾಖೀಯ ಕ್ರಿಯೆ ಅಂತ ಕರಿತೀವಿ. ಹೀಗಾಗಿ ಮೊದಲನೆಯ ಕ್ರಿಯೆಯನ್ನ ನೋಡೋಣ, ಅದೇ ಉಸಿರಾಟ. ಉಸಿರಾಟ ನಮ್ಮೊಳಗೆ ನಡೆಯುವಂತ ಸಾಮಾನ್ಯ ಪ್ರಕ್ರಿಯೆ ಅಲ್ವಾ? ನಮ್ಮ ಕೋಶಗಳು ಆಕ್ಸಿಜನ್ನ ತೆಗೆದುಕೊಂಡು ಗ್ಲೂಕೋಸ್ ಅನ್ನ ಒಡೆದು ಶಕ್ತಿಯನ್ನ ನೀಡುತ್ತೆ. ಈ ಪ್ರಕ್ರಿಯೆ ಹೆಚ್ಚು ಶಕ್ತಿಯನ್ನ ಹೊರಬಿಡ್ತಿದೆ. ಅದಕ್ಕಾಗಿ ನಾವು ಈ ಕ್ರಿಯೆಯನ್ನ ಬಾಹ್ಯ ಶಾಖೀಯ ಅಂತ ಪರಿಗಣಿಸಬಹುದು. ಹೇಗೆ ಅಂತಂದ್ರೆ ಇಲ್ಲಿ ನೋಡಿ, ಗ್ಲೂಕೋಸ್ ಅಣು ಇಲ್ಲಿದೆ ಹಾಗೂ ಆಕ್ಸಿಜನ್ ಜೊತೆಗೆ ಸೇರಿ ಉತ್ಪನ್ನಗಳಾಗಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರನ್ನ ನೀಡ್ತಾ ಇದೆ. ಅದ್ರ ಜೊತೆಗೆ ಶಕ್ತಿಯನ್ನು ಕೂಡ ಹೊರಬಿಡ್ತಾ ಇದೆ. ಹಾಗಾಗಿ ಇದು ಒಂದು ಬಾಹ್ಯ ಶಾಖೀಯ ಕ್ರಿಯೆ. ಈಗ ಇನ್ನೊಂದು ಕ್ರಿಯೆಯನ್ನ ನೋಡೋಣ, ಅದೇ ದ್ಯುತಿ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್. ಈ ಕ್ರಿಯೆಯಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಸೂರ್ಯದ ಬೆಳಕನ್ನ ಬಳಸಿ ಗ್ಲೂಕೋಸ್ನ ತಯಾರಿಸ್ತಾ ಇದೆ. ಹೊರತಾಗಿ ಇಲ್ಲಿ ಯಾವುದೇ ಶಕ್ತಿಯನ್ನ ಹೊರಬಿಡ್ತಿಲ್ಲ. ಹಾಗಾಗಿ ಇದು ಒಂದು ಅಂತರಶಾಖೀಯ ಕ್ರಿಯೆ. ನೋಡಿ, ಕಾರ್ಬನ್ ಡೈಆಕ್ಸೈಡ್ ನೀರಿನ ಜೊತೆ ಸೇರಿ ಬೆಳಕಿನ ಶಕ್ತಿಯನ್ನ ಬಳಸ್ಕೊಳ್ತಾ ಗ್ಲೂಕೋಸ್ ಅನ್ನ ಉತ್ಪನ್ನವಾಗಿ ನೀಡ್ತಾ ಇದೆ. ಹಾಗೆ ಇಲ್ಲಿ ಶಕ್ತಿಯ ರೂಪದಲ್ಲಿ ಸೂರ್ಯನ ಬೆಳಕಿದೆ. ಆ ಶಕ್ತಿಯನ್ನ ಒಳಗೊಳ್ತಿರೋದ್ರಿಂದ ಈ ಕ್ರಿಯೆಯನ್ನ ನಾವು ಅಂತರ್ಶಾಖೀಯ ಅಂತ ಕರಿತಾ ಇದ್ದೀವಿ. ಈ ದ್ಯುತಿ ಸಂಶ್ಲೇಷಣೆ ಈ ಉಸಿರಾಟದ ಕ್ರಿಯೆಗೆ ಸಂಪೂರ್ಣವಾಗಿ ವಿರುದ್ಧ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಉಸಿರಾಟ ಕ್ರಿಯೆ ಶಕ್ತಿಯನ್ನ ಹೊರಬಿಡ್ತಾ ಇದೆ, ಆದ್ರೆ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಸೂರ್ಯನ ಬೆಳಕಿನ ಶಕ್ತಿಗೆ ಅವಲಂಬಿತವಾಗಿದೆ. ಹಾಗಾಗಿ ಈ ಕ್ರಿಯೆಗೆ ನಾವು ಶಕ್ತಿಯನ್ನ ಒದಗಿಸಿಕೊಡ್ಬೇಕು. ಈ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರಿನ ಜೊತೆಗೆ ಶಕ್ತಿ ತಾನಾಗೆ ಹೊರ ಬರ್ತಾ ಇದೆ. ಹಾಗಾಗಿ ಇದು ಬಾಹ್ಯ ಶಾಖೀಯ. ದ್ಯುತಿ ಸಂಶ್ಲೇಷಣೆ ಅಂತರಶಾಖೀಯ. ಇದೆರಡೂ ಉದಾಹರಣೆಗಳನ್ನ ನಿಮಗೆ ಈ ರೀತಿಯಲ್ಲಿ ನೆನ್ಪಿಟ್ಕೊಳ್ಬಹುದು. ಈಗ ನಾವು ಇನ್ನೊಂದು ಉದಾಹರಣೆ ತರಕಾರಿ ವಿಭಜನೆ ಬಗ್ಗೆ ಮಾತನಾಡೋಣ. ಇದು ಸ್ವಲ್ಪ ಕಷ್ಟಕರ ಅನ್ನಿಸಬಹುದು. ನೋಡಿ, ಇದರಲ್ಲಿ ನಾನು ಹೇಳ್ದಾಗೆ ವಿಭಜನೆ ಅನ್ನುವಂತಹ ಪದ ಕಾಣಿಸ್ತಾ ಇದೆ. ಹಿಂದಿನ ವಿಡಿಯೋಗಳಲ್ಲಿ ನಾವು ವಿಭಜನಾ ಕ್ರಿಯೆಗಳ ಬಗ್ಗೆ ನೋಡಿದ್ವಿ ಅಲ್ವಾ? ಅಂದ್ರೆ ಅದು ಒಂದು ದೊಡ್ಡ ಅಣುವನ್ನ ಚಿಕ್ಕ ಅಣುಗಳಾಗಿ ಒಡೆಯುವ ಪ್ರಕ್ರಿಯೆ ಅಂತ. ಈ ರೀತಿಯಾದ ಕ್ರಿಯೆಗಳಿಗೆ ಸಾಮಾನ್ಯವಾಗಿ ಹೆಚ್ಚು ಶಕ್ತಿಯ ಅವಶ್ಯಕತೆ ಇರುತ್ತೆ. ಅಂದ್ರೆ ಸಾಮಾನ್ಯವಾಗಿ ವಿಭಜನಾ ಕ್ರಿಯೆಗಳು ಅಂತರಶಾಖೀಯ ಕ್ರಿಯೆವಾಗಿರುತ್ತೆ. ಆದ್ರೆ ಯಾವಾಗಲೂ ಇದು ಸತ್ಯ ಅಂತ ಹೇಳೋದಕ್ಕಾಗೋದಿಲ್ಲ. ಆ ರೀತಿಯಾದ ಒಂದು ಉದಾಹರಣೆ ಇದು. ಇಲ್ಲಿ ನೋಡಿ, ಇಲ್ಲಿ ತರಕಾರಿ ವಸ್ತುಗಳ ವಿಭಜನೆ ಇದೆಯಲ್ಲ, ವಿಭಜನಾ ಕ್ರಿಯೆಗಳು ಸಾಮಾನ್ಯವಾಗಿ ಅಂತರಶಾಖೀಯ ಕ್ರಿಯೆಗಳು. ಆದ್ರೆ ಈ ಕ್ರಿಯೆ ಒಂದು ಬಾಹ್ಯ ಶಾಖೀಯ ಕ್ರಿಯೆ. ಹೇಗೆ ಅಂತಂದ್ರೆ ಈ ಕ್ರಿಯೆ ಹೆಚ್ಚು ಬಿಸಿಯನ್ನ ಹೊರಬಿಡುತ್ತೆ. ನಿಮಗೆ ಗೊತ್ತಿದೆ, ಯಾವುದೇ ರೀತಿಯಾದ ಕ್ರಿಯೆಯಲ್ಲಿ ಬಿಸಿ ಅಥವಾ ಶಕ್ತಿ ಹೊರ ಬರ್ತಾ ಇದೆ ಅಂದ್ರೆ ಅದು ಒಂದು ಬಾಹ್ಯ ಶಾಖೀಯ ಕ್ರಿಯೆ. ಸಾಮಾನ್ಯವಾಗಿ ನಾವು ಬಳಸದೇ ಇರುವಂತಹ ತರಕಾರಿ ಅಥವಾ ಹಣ್ಣುಗಳನ್ನ ನಾವು ಎಸಿತೀವಿ. ಎಸೆದಾಗ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಅವುಗಳ ಮೇಲೆ ದಾಳಿ ಮಾಡುತ್ತವೆ. ದಾಳಿ ಮಾಡಿದ ನಂತರ ಅದರಲ್ಲಿರುವಂತಹ ಅಂಶಗಳು ವಿಭಜನೆ ಆಗುತ್ತೆ ಹಾಗೂ ಈ ಪ್ರಕ್ರಿಯೆ ನಡೆಯುವಾಗ ಬಹಳಷ್ಟು ಶಕ್ತಿ ಹೊರಬಿಡಲಾಗುತ್ತೆ. ಹೀಗಾಗಿ ಇದು ಒಂದು ಬಾಹ್ಯ ಶಾಖೀಯ ಕ್ರಿಯೆ. ನೀವು ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭವಾದ ರೀತಿಯಲ್ಲಿ ಹೇಳ್ತೀನಿ. ತರಕಾರಿ ವಸ್ತುಗಳನ್ನ ಎಸೆದಾಗ ಅವು ವಿಭಜನೆಯಾಗಿ ಗೊಬ್ಬರವಾಗ್ತವೆ ಅಲ್ವಾ? ಮತ್ತು ಗೊಬ್ಬರ ಸಸ್ಯಗಳಿಗೆ ಶಕ್ತಿಯನ್ನ ನೀಡುತ್ತೆ. ಹೀಗಾಗಿ ಈ ಕ್ರಿಯೆಯಲ್ಲಿ ಶಕ್ತಿಯನ್ನ ಹೊರಬಿಡಲಾಗುತ್ತೆ. ಅದಕ್ಕಾಗಿ ತರಕಾರಿ ವಿಭಜನೆ ಬಾಹ್ಯ ಶಾಖೀಯ ಕ್ರಿಯೆ ಅಂತ ನೆನ್ಪಿಟ್ಕೊಳ್ಬಹುದು. ಈಗ ನಾನು ಕೆಲವು ಕ್ರಿಯೆಗಳನ್ನ ಉದಾಹರಣೆಯಾಗಿ ಕೊಟ್ಟಿದ್ದೀನಿ. ಇವುಗಳನ್ನ ನಾವು ಬಾಹ್ಯ ಶಾಖೀಯನ ಅಥವಾ ಅಂತರ ಶಾಖೀಯನ ಅಂತ ಗುರುತಿಸೋಣ. ಮೊದಲಿಗೆ ನೀವೇ ವಿಡಿಯೋನ ನಿಲ್ಲಿಸಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಪ್ರಯತ್ನಿಸಿದ್ದಾದರೆ ನಾನು ಉತ್ತರವನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇ ಕ್ರಿಯೆಯಲ್ಲಿ ಬಾಣದ ಗುರುತಿನ ಮೇಲೆ ಡೆಲ್ಟಾವನ್ನ ಬರೆಯಲಾಗಿದೆ, ಅಂದ್ರೆ ಶಾಖ ಅಥವಾ ಹೀಟ್ ಅನ್ನ ಬರೆಯಲಾಗಿದೆ. ಇದು ನಮಗೆ ಕ್ರಿಯೆಗೆ ಬಿಸಿ ಅವಶ್ಯಕತೆ ಇದೆ ಅಂತ ಸೂಚಿಸ್ತಾ ಇದೆ. ಮತ್ತು ಬಿಸಿ ಅಗತ್ಯವಿರುವಂತಹ ಪ್ರಕ್ರಿಯೆಗಳನ್ನ ನಾವು ಅಂತರಶಾಖೀಯ ಅಂತ ಕರಿತೀವಿ. ಹೀಗಾಗಿ ಇದು ಒಂದು ಅಂತರಶಾಖೀಯ ಪ್ರಕ್ರಿಯೆ ಅಂತ ಆಯ್ತು. ಈಗ ಎರಡನೆಯದನ್ನ ನೋಡೋಣ. ಉತ್ಪನ್ನದ ಬದಿಯಲ್ಲಿ ಬಿಸಿ ಅಥವಾ ಡೆಲ್ಟಾ ಬರೆಯಲಾಗಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಅಂದ್ರೆ ಉತ್ಪನ್ನದೊಂದಿಗೆ ಬಿಸಿ ಕೂಡ ಹೊರ ಬರ್ತಾ ಇದೆ ಅಂತ ಅರ್ಥ. ಬಿಸಿ ಹೊರಬರುವ ಪ್ರಕ್ರಿಯೆ ನಿಮಗೆ ಗೊತ್ತೇ ಇದೆ, ಬಾಹ್ಯ ಶಾಖೀಯ ಪ್ರಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಇದು ಒಂದು ಬಾಹ್ಯ ಶಾಖೀಯ ಕ್ರಿಯೆ. ಈಗ ಇನ್ನೊಂದು ಉದಾಹರಣೆ ಅಂದ್ರೆ ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ನೀರು ಸೇರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಹೊರಬಿಡ್ತಾ ಇದೆ. ಅದರ ಜೊತೆ ಉತ್ಪನ್ನವಾಗಿ ಶಾಖ ಅಥವಾ
ಹೀಟ್ ಅನ್ನು ಕೂಡ ಹೊರಬಿಡ್ತಾ ಇದೆ. ಇಲ್ಲಿ ಡೆಲ್ಟಾ ಅಂತ ಬರ್ಕೊಂಡಿದೀವಿ ಅಲ್ವಾ, ಹಾಗಾಗಿ ಮೇಲಿನ ಉದಾಹರಣೆ ತರ ಇದು ಕೂಡ ಒಂದು ಬಾಹ್ಯ ಶಾಖೀಯ ಕ್ರಿಯೆ. ಹಾಗೆ ನೀವು ಇನ್ನೊಂದು ಇದರಲ್ಲಿ ಗಮನಿಸಬಹುದು, ಇವೆರಡು ಕ್ರಿಯೆಗಳು ಎರಡು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನ ನೀಡ್ತಾ ಇದೆ. ಅಂದ್ರೆ ಇದು ಒಂದು ಸಂಯೋಗ ಕ್ರಿಯೆ ಕೂಡ. ಹಾಗೂ ನಾನು ಹೇಳಿದ್ದೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ, ಸಾಮಾನ್ಯವಾಗಿ ಸಂಯೋಗ ಕ್ರಿಯೆಗಳು ಬಾಹ್ಯ ಶಾಖೀಯ ಕ್ರಿಯೆಗಳಾಗಿರ್ತವೆ ಅಂತ. ಅದೇ ರೀತಿ ಇಲ್ಲೂ ಕೂಡ ಈ ಕ್ಯಾಲ್ಸಿಯಂ ಆಕ್ಸೈಡ್ಗೆ ನಾವು ನೀರನ್ನ ಒಂದು ಪಾತ್ರೆಯಲ್ಲಿ ಬೆರೆಸಿದಾಗ ಅದರಲ್ಲಿ ತಯಾರಾಗುವಂತಹ ಮಿಶ್ರಣದ ಜೊತೆಗೆ ಪಾತ್ರೆ ಬಿಸಿಯನ್ನು ಕೂಡ ನಾವು ನೋಡಿದ್ವಿ. ಆ ಬಿಸಿಯನ್ನ ಹೊರ ಬಿಡ್ತಾ ಇರೋದೇ ಇಲ್ಲಿ ನಾವು ಬರ್ಕೊಂಡಿರುವಂತಹ ಶಾಖ ಅಥವಾ ಡೆಲ್ಟಾ ಅಂತ ಏನ್ ಬರ್ಕೊಂಡಿದೀವಲ್ಲ, ಇದು ಬಾಹ್ಯ ಶಾಖೀಯ ಕ್ರಿಯೆಯನ್ನ ಗುರುತಿಸ್ತಾ ಇದೆ. ಈಗ ಕೊನೆಯ ಉದಾಹರಣೆಯನ್ನ ನೋಡ್ತಾ ಇದ್ದೀನಿ. ಇಲ್ಲಿ ಲೆಡ್ ನೈಟ್ರೇಟ್ ಪ್ರತಿವರ್ತಕ ಲೆಡ್ ಆಕ್ಸೈಡ್ ಹಾಗೂ ನೈಟ್ರೋಜನ್ ಡೈಆಕ್ಸೈಡ್ ನಂತರ ಆಕ್ಸಿಜನ್ ನ ಉತ್ಪನ್ನಗಳನ್ನ ನೀಡ್ತಾ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಿರುವಂತದ್ದು ಒಂದೇ ಒಂದು ಪ್ರತಿವರ್ತಕ ಇದೆ ಹಾಗೂ ಆ ದೊಡ್ಡ ಅಣು ಅನೇಕ ಉತ್ಪನ್ನಗಳಾಗಿ ವಿಭಜನೆ ಆಗ್ತಾ ಇದೆ. ಇಂತಹ ಕ್ರಿಯೆಗಳಿಗೆ ನಾವು ವಿಭಜನಾ ಕ್ರಿಯೆ ಅಂತ ಕರಿತಿದ್ವಿ ಅಲ್ವಾ. ಮತ್ತು ಸಾಮಾನ್ಯವಾಗಿ ನಾನು ಹೇಳಿದ್ದೆ, ವಿಭಜನಾ ಕ್ರಿಯೆಗಳು ಹೆಚ್ಚು ಬಿಸಿಯ ಅವಶ್ಯಕತೆಯಿಂದ ಮಾಡಲ್ಪಟ್ಟಿರುತ್ತೆ. ಹೀಗಾಗಿ ಈ ವಿಭಜನಾ ಕ್ರಿಯೆ ಹೆಚ್ಚು ಬಿಸಿಯನ್ನ ತೆಗೆದುಕೊಂಡು, ನೋಡಿ ಈ ಬಾಣದ ಗುರುತಿನ ಮೇಲೆ ನಾವು ಬರ್ಕೊಂಡಿದೀವಿ, ಹಾಗಾಗಿ ಹೆಚ್ಚು ಬಿಸಿಯನ್ನ ಒಳಗೊಳ್ಳುತ್ತಾ ಉತ್ಪನ್ನಗಳನ್ನ ನೀಡ್ತಾ ಇದೆ. ಯಾವುದೇ ಕ್ರಿಯೆ ಶಕ್ತಿಯನ್ನ ಒಳಗೊಂಡು ಅಥವಾ ಶಾಖವನ್ನ ಒಳಗೊಂಡು ನಡೀತಾ ಇದೆ ಅಂದ್ರೆ ಅದನ್ನ ನಾವು ಅಂತರಶಾಖೀಯ ಕ್ರಿಯೆ ಅಂತ ಕರಿತೀವಿ. ಇದರ ಉದಾಹರಣೆ ಕೂಡ ನಾನು ಮುಂಚೆನೆ ಹೇಳಿದ್ದೆ. ಲೆಡ್ ನೈಟ್ರೇಟ್ ನ ನಾವು ಬಿಸಿ ಮಾಡುವಾಗ ಅದು ಕಂದು ಬಣ್ಣದ ನೈಟ್ರೋಜನ್ ಡೈಆಕ್ಸೈಡ್ ಅನಿಲವನ್ನ ಉತ್ಪತ್ತಿ ಮಾಡುತ್ತೆ. ಈ ಕ್ರಿಯೆಯಲ್ಲಿ ಬಿಸಿ ಅಥವಾ ಬೆಳಕು ಉತ್ಪತ್ತಿ ಆಗೋದಿಲ್ಲ. ಆದ್ರೆ ನಾವು ಲೆಡ್ ನೈಟ್ರೇಟ್ ಬಿಸಿ ಮಾಡಬೇಕಾಗತ್ತೆ. ಆ ಬಿಸಿಯನ್ನ ಒದಗಿಸಿದಾಗ ಉತ್ಪನ್ನಗಳು ಸಿಗತ್ತೆ. ಹಾಗಾದ್ರೆ ಈಗ ನಾವು ಅಂತರಶಾಖೀಯ ಹಾಗೂ ಬಾಹ್ಯ ಶಾಖೀಯ ಕ್ರಿಯೆಗಳ ಉದಾಹರಣೆಗಳನ್ನ ಈ ರೀತಿಯಾಗಿ ನೋಡಿದ್ವಿ.